ನನ್ನ ಹೆಸರು ವೀಣೆ. ಆದರೆ ನನ್ನನ್ನೇ ನಾನು ಮರೆತಿದ್ದೆ. ನಾನೆಲ್ಲಿದ್ದೆ? ನಾನೆಲ್ಲಿದ್ದರೂ ಅದು ಕತ್ತಲನ್ನೇ ಕಂಡಿತ್ತು. ಇರುವೆಗಳಂತೆ ಒಂದರ ಮೇಲೊಂದು ಬದುಕನ್ನು ಎಳೆದೊಯ್ಯುವ ಇಂತಹ ಕಷ್ಟದ ಜೀವನದಲ್ಲಿ ಆಸೆಯ ಕಿರಣವು ನಮಗೆ ಅಪರಿಚಿತವಾಗಿತ್ತು. ನಮ್ಮಪ್ಪ ಸತ್ತು ಹೋಗಿದ್ದು, ನಮ್ಮವ್ವ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು. ಕಿರಿಯ ತಂಗಿ ಇರಲು ಒಂದು ವಿನೋಮದೆಯ ಜೀವಿ, ಆದರೆ ಅವಳ ಬುದ್ಧಿ ಮತ್ತೆ ಬಹಳ ಕಡಿಮೆಯಾಗಿತ್ತು. ನಾನೆಲ್ಲರೂ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಹುಡುಕಿ ಎಲ್ಲ ಕಡೆ ಅಲೆದಾಡುತ್ತಿದ್ದೆ. ಕೆಲಸ ಸಿಕ್ಕಿದ್ದರೂ ಅದು ಸಿಕ್ಕಲಿಲ್ಲ. ನಮ್ಮ ಕಷ್ಟದ ಕತೆ ಮುಗಿಯಲಿಲ್ಲ. ನನ್ನ ತಂಗಿ ಆಶಿಕಾ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿದ್ಲು. ಅವಳಿಗೆ ಆಹಾರವೆಂದರೆ ಏನು, ಅಂದರೆ ಏನು ಎಂದು ಗೊತ್ತಿರಲಿಲ್ಲ. ಹಸಿವೆ ತಡೆಯಲಾಗದೆ ಅವಳು ಬೀದಿಯಲ್ಲಿ ಬಿದ್ದು ತಿನ್ನುವುದನ್ನು ನೋಡಿದಾಗ ನನ್ನ ಹೃದಯ ತುಂಡಾಗಿ ಹೋಗುತ್ತಿತ್ತು. ಆಕೆ ನನ್ನ ಮಗ್ಗುಲಲ್ಲಿ ಕೂತಾಗ, ಆ ನಿಷ್ಕಲ್ಮಶ ಮುಖವನ್ನು ನೋಡಿದಾಗ ಕಣ್ಣಲ್ಲಿ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಇರಲು ಸಹೋದರಿಯಾದರೂ ಅವಳು ಹುಟ್ಟುವಾಗಲೇ ಬೇರೆ ತರನಾಗಿ ಹುಟ್ಟಿದ್ದಳು ಎಂದು ನನ್ನ ತಾಯಿ ಹೇಳುತ್ತಿದ್ದರು. ನಾನು ಪ್ರತಿದಿನ ಬೆಳಗ್ಗೆ ಎದ್ದಾಗ ನನ್ನ ಕುಟುಂಬದ ಜವಾಬ್ದಾರಿಗಳು ನನ್ನ ಮನಸ್ಸಿನಲ್ಲಿ ಹರಿದಾಡುತ್ತಿದ್ದವು. ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ, ಎಲ್ಲ ರಸ್ತೆಗಳು ಮುಚ್ಚಿದಂತಿತ್ತು. ನಾವು ಬದುಕಿರುವುದು ಆಕಸ್ಮಿಕ. ನಾವು ಸತ್ತು ಹೋಗುವುದು ಒಂದು ಆಶಯದ ಕನಸಾಗಿತ್ತು. ನಮ್ಮ ಕುಟುಂಬಕ್ಕೆ ಇರಲು ಯಾವುದೇ ಆಸ್ತಿಪಾಸ್ತಿ ಇರಲಿಲ್ಲ, ಮನೆ ಇಲ್ಲ, ನಮಗೆ ಬೇಕಾದ ಸೌಲಭ್ಯ ಕೂಡ ಇಲ್ಲ. ನನ್ನ ಹೆಗಲ ಮೇಲೆ ನನ್ನ ತಾಯಿ ಮತ್ತು ತಂಗಿಯ ಭಾರ ಕೂಡ ಇತ್ತು. ನನ್ನ ತಾಯಿಯ ವೈದ್ಯಕೀಯ ಚಿಕಿತ್ಸೆಗೆ ಹಣ ಬೇಕಾಗಿತ್ತು, ಆದರೆ ನನಗೆ ಒಂದೇ ರೂಪಾಯಿ ಸಿಗುತ್ತಿರಲಿಲ್ಲ. ಕೆಲಸ ಅಂದರೆ ಏನು ಎಂದು ಗೊತ್ತಿರದ ನನ್ನ ತಂಗಿಗೆ ಹಿಟ್ಟನ್ನು ಆಹಾರವೆಂದು ತಿನ್ನುವುದಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಅವಳಿಗೆ ಏನೂ ಗೊತ್ತಿರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನನ್ನ ಹೃದಯದಲ್ಲಿ ಒಂದು ಆಕ್ರಂದನ ತುಂಬಿತ್ತು. ಎಲ್ಲಿಗೆ ಹೋಗಲಿ, ಏನು ಮಾಡಲಿ, ಈ ಪ್ರಶ್ನೆಗಳು ನನ್ನನ್ನು ಪ್ರತಿ ರಾತ್ರಿ ಕಾಡುತ್ತಿದ್ದವು. ಒಂದು ದಿನ ನನ್ನ ತಂಗಿ ಆಶಿಕಾ ನನ್ನನ್ನು ಹಿಂಬಾಲಿಸಿಕೊಂಡು ಬೀದಿಗೆ ಬಂದಿದ್ದಳು. ಹಸಿವೆ ತಡೆಯಲಾಗದೆ ಅವಳು ಬೀದಿಯಲ್ಲಿ ಬಿದ್ದಿದ್ದ ಕಸದ ರಾಶಿಯಲ್ಲಿ ಏನೋ ಹುಡುಕಲು ಪ್ರಯತ್ನಿಸಿದಳು. ನಾನು ತಕ್ಷಣ ಅವಳನ್ನು ಹಿಂಬಾಲಿಸಿದೆ. ಏನನ್ನು ಮುಟ್ಟಬೇಡ ಎಂದು ಕೂಗಿದೆ. ಆದರೆ ಅವಳು ನನ್ನ ಕಡೆ ತಿರುಗಿ ನೋಡಲೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಅವಳು ಒಂದು ಸಣ್ಣ ವೃತ್ತಾಕಾರದ ಬಿಳಿ ಮಾತ್ರೆ, ಅದು ಸ್ವಲ್ಪ ಬಣ್ಣ ಕಳೆದುಕೊಂಡಿತ್ತು, ಅದನ್ನು ಎತ್ತಿಕೊಂಡಳು. ಅವಳು ಅದನ್ನು ಆಸೆಯಿಂದಲೇ ನೋಡಿದಳು, ತಿನ್ನಲು ಪ್ರಯತ್ನಿಸಿದಳು. ನಾನು ತಕ್ಷಣ ಓಡಿ ಹೋಗಿ ಅವಳಿಂದ ಅದನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ, ಆದರೆ ನನ್ನನ್ನು ಹಿಂದಕ್ಕೆ ತಳ್ಳಿದಳು. ಆ ತಳ್ಳುವಿಕೆಯು ನನ್ನ ಹೃದಯಕ್ಕೆ ಒಂದು ದೊಡ್ಡ ಆಘಾತ ತಂದಿತ್ತು. ಆ ಮಾತ್ರೆ ಏನಿದೆ ಎಂದು ಅವಳಿಗೆ ಗೊತ್ತಿರುವುದು ನನ್ನ ಕಣ್ಣಲ್ಲಿ ನೋಡಿದ್ದಕ್ಕೆ ಅಸಾಧ್ಯವಾಗಿತ್ತು. ನಾನು ಅವಳಿಂದ ಅದನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ, ಆದರೆ ನನ್ನ ಪ್ರಯತ್ನ ವಿಫಲವಾಗಿತ್ತು. ಅವಳು ಅದನ್ನು ಅರ್ಧ ನುಂಗಿದಳು. ನಾನು ಕೂಡಲೇ ಮಾತ್ರೆ ಏನಿದೆ ಎಂದು ಅವಳ ಕಡೆಯಿಂದ ಹಿಂದಕ್ಕೆ ತೆಗೆದುಕೊಂಡು ಓಡಿ ಹೋಗಿ ಆಸ್ಪತ್ರೆಗೆ ಹೋಗಲು ತೀರ್ಮಾನಿಸಿದೆ. ಆ ಮಾತ್ರೆ ಹಸಿವೆ ತಡೆಯಲು ತಿನ್ನುವುದಕ್ಕೆ ಅವಳಿಗೆ ಒಂದು ಆಹಾರವಾಗಿತ್ತು. ನನ್ನ ತಂಗಿ ಆಶಿಕಾ ಕಸದ ರಾಶಿಯಲ್ಲಿ ಸಿಕ್ಕ ಮಾತ್ರೆ ತಿಂದ ತಕ್ಷಣ ನನ್ನ ಹೃದಯಕ್ಕೆ ಆಘಾತವಾಯಿತು. ನನ್ನ ಕಣ್ಣುಗಳಿಗೆ ಏನಾಗಿದೆಯೋ ಎಂದು ಗೊತ್ತಾಗಲಿಲ್ಲ. ಆ ಕ್ಷಣದಲ್ಲಿ ನಾನು ಅದನ್ನು ನುಂಗಬೇಡ ಎಂದು ಕೂಗಿದರೂ ನನ್ನ ಕೈಗಳಿಂದ ಅವಳನ್ನು ಹಿಡಿದುಕೊಂಡು ಮಾತ್ರೆ ನುಂಗುವುದು ನೋಡಬೇಕಾಯಿತು. ಅವಳನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನಿಸಿದೆ. ಆಸ್ಪತ್ರೆಯಲ್ಲಿ ವೈದ್ಯರು ಅವಳ ಸ್ಥಿತಿಯನ್ನು ಪರಿಶೀಲಿಸಿದರು. ಅವಳು ತಿನ್ನಲು ಪ್ರಯತ್ನಿಸಿದ ಮಾತ್ರೆ ಬಗ್ಗೆ ಹೇಳಿದಾಗ ಅವರು ವಿಚಿತ್ರವಾಗಿ ನೋಡಿದರು. ಅವರಲ್ಲಿ ಒಬ್ಬರು, ಈ ಮಾತ್ರೆ ಯಾವುದಿರಬಹುದು, ಯಾಕೆ ತಿನ್ನಲು ಪ್ರಯತ್ನಿಸಬೇಕು ಎಂದು ಕೇಳಿದರು. ನಾನು, ನಮ್ಮ ಮನೆಯಲ್ಲಿ ಆಹಾರವಿಲ್ಲ, ಅವಳು ಹಸಿವೆ ತಡೆಯಲಾಗದೆ ಅದನ್ನು ಆಹಾರವೆಂದು ತಿನ್ನಲು ಪ್ರಯತ್ನಿಸಿದಳು ಎಂದು ಹೇಳಿದೆ. ಆ ವೈದ್ಯರು ಆಘಾತಗೊಂಡು ನನ್ನ ಕಡೆ ನೋಡಿದರು. ನಂತರ ಅವರು, ನೀವು ಭಯಪಡಬೇಡಿ, ನಾವು ಎಲ್ಲ ರೀತಿ ಪ್ರಯತ್ನಿಸುತ್ತೇವೆ, ಆದರೆ ಆ ಮಾತ್ರೆ ಯಾವುದಿರಬಹುದು ಎಂದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಆ ಮಾತ್ರೆ ಏನಿದೆ ಎಂದು ಕಂಡುಹಿಡಿಯಲು ನಾವು ಪ್ರಯತ್ನಿಸಬೇಕಾಗಿದೆ ಎಂದರು. ಹಾಗೆ ಹೇಳಿದ ನಂತರ ಅವರು ತಕ್ಷಣವೇ ಆ ಮಾತ್ರೆ ಬಗ್ಗೆ ಹುಡುಕಾಟಕ್ಕೆ ಪ್ರಾರಂಭಿಸಿದರು. ಆ ಮಾತ್ರೆ ಹಳೆಯ ಮಾತ್ರೆ ಎಂದು ಅನಿಸುತ್ತಿತ್ತು. ಹಾಗಾಗಿ ಅದು ಯಾವುದಿರಬಹುದೆಂದು ತಿಳಿಯುವುದು ಬಹಳ ಕಷ್ಟವಾಗಿತ್ತು. ಆದರೆ ವೈದ್ಯರು ನಿರಂತರವಾಗಿ ಹುಡುಕಾಟ ನಡೆಸುತ್ತಿದ್ದರು. ಆ ಮಾತ್ರೆ ಹಳೆಯ ಆಸ್ಪತ್ರೆಯಲ್ಲಿದ್ದ ಔಷಧಿ ಎಂದು ಅವರು ಕಂಡುಹಿಡಿದರು. ಅದನ್ನು ಸರಿಯಾಗಿ ವಿಶ್ಲೇಷಿಸಲು ತೀರ್ಮಾನಿಸಿ ಅವರು ಒಂದು ಪ್ರಯೋಗಾಲಯಕ್ಕೆ ಕಳುಹಿಸಿದರು. ಹೀಗೆ ಕೆಲವು ದಿನಗಳು ಕಳೆದವು. ಆಶಿಕಾ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು. ಅವಳಿಗೆ ಯಾವುದೇ ಅಪಾಯವಿಲ್ಲ ಎಂದು ವೈದ್ಯರು ಹೇಳಿದರು. ಆದರೆ ನನ್ನ ಮನಸ್ಸಿನಲ್ಲಿ ಯಾವುದೇ ಶಾಂತಿ ಇರಲಿಲ್ಲ. ಆ ಮಾತ್ರೆ ಅವಳಿಗೆ ಯಾವ ರೀತಿಯ ಅಪಾಯ ತರಬಹುದು ಎಂದು ನನ್ನ ಮನಸ್ಸಿನಲ್ಲಿ ಹರಿದಾಡುತ್ತಿದ್ದವು. ನನ್ನ ತಾಯಿಗೆ ಈ ವಿಷಯವನ್ನು ತಿಳಿಸಿದರೆ ಅವರು ಭಯಪಡಬಹುದು ಎಂದು ನಾನು ಅವರನ್ನು ನೋಡಲು ಹೋಗಲೇ ಇಲ್ಲ. ಒಂದು ದಿನ ಆಶಿಕಾ ಇದ್ದಕ್ಕಿದ್ದ ಹಾಗೆ ಮಾತನಾಡಲು ಪ್ರಾರಂಭಿಸಿದಳು. ಅವಳು, ಅಣ್ಣ, ನನಗೆ ಹಸಿವಾಗಿದೆ, ಊಟ ಕೊಡು ಎಂದು ಹೇಳಿದಳು. ಅವಳು ಮಾತನಾಡಿದ್ದನ್ನು ನೋಡಿ ನಾನು ಆಘಾತಗೊಂಡೆ. ಸಾಮಾನ್ಯವಾಗಿ ಅವಳು ಮಾತನಾಡುತ್ತಿರಲಿಲ್ಲ, ಒಂದು ಪದವನ್ನು ಕೂಡ ಹೇಳುತ್ತಿರಲಿಲ್ಲ. ಈಗ ಅವಳು ಸಂಪೂರ್ಣ ವಾಕ್ಯಗಳನ್ನು ಹೇಳುತ್ತಿದ್ದಳು. ನಾನು ತಕ್ಷಣ ವೈದ್ಯರನ್ನು ಕರೆದುಕೊಂಡು ಹೋದೆ. ಅವರಿಗೆ ಆಶಿಕಾ ಮಾತನಾಡಿದ ವಿಷಯವನ್ನು ತಿಳಿಸಿದೆ. ವೈದ್ಯರು, ಇದು ಹೇಗೆ ಸಾಧ್ಯ ಎಂದು ಹೇಳಿದರು. ಅವರು ಆಶಿಕಾಳನ್ನು ಪರೀಕ್ಷಿಸಿದ ನಂತರ ಅವರು ಒಂದು ಆಶ್ಚರ್ಯಕರ ವಿಷಯವನ್ನು ಕಂಡುಕೊಂಡರು. ಆಕೆಯ ಬುದ್ಧಿಮಾಂದ್ಯತೆಯ ಲಕ್ಷಣಗಳು ಕಡಿಮೆಯಾಗುತ್ತಿವೆ. ಅವಳು ಸಾಮಾನ್ಯ ಮಗುವಿನಂತೆ ಮಾತನಾಡುತ್ತಿದ್ದಳು, ಸಾಮಾನ್ಯ ಮಗುವಿನಂತೆ ಆಡುತ್ತಿದ್ದಳು. ಆ ವೈದ್ಯರು ನಮಗೆ ಒಂದು ಮಾತ್ರೆ ಬಗ್ಗೆ ವಿಶ್ಲೇಷಿಸಬೇಕು. ಆ ಮಾತ್ರೆ ಈ ಮಗುವಿಗೆ ಬುದ್ಧಿಮತ್ತೆಯನ್ನು
ಸುಧಾರಿಸುತ್ತದೆಯೋ ಎಂದು ನಾವು ತಿಳಿದುಕೊಳ್ಳಬೇಕು. ಆ ಮಾತ್ರೆ ಆಕೆಯ ಜೀವಕ್ಕೆ ಅಪಾಯವನ್ನು ತರುವಂತಹ ಯಾವುದೇ ರಾಸಾಯನಿಕ ಪದಾರ್ಥವನ್ನು ಹೊಂದಿದೆಯೇ ಎಂದು ನಾವು ತಕ್ಷಣ ತಿಳಿದುಕೊಳ್ಳಬೇಕು ಎಂದು ಅವರು ಹೇಳಿದರು. ಆ ವೈದ್ಯರು ಪ್ರಯೋಗಾಲಯಕ್ಕೆ ಮತ್ತೊಮ್ಮೆ ಮಾತ್ರೆ ಬಗ್ಗೆ ತಿಳಿಸಿದರು. ನಾನು ಆಶೆಗಳನ್ನು ನೋಡಿಕೊಂಡು ನನ್ನ ಮನಸ್ಸಿನಲ್ಲಿ ಹೊಸ ಆಸೆಯ ಕಿರಣಗಳು ಉದಯಿಸಿದವು. ನಮ್ಮ ಹಳೆಯ ಬದುಕಿನ ಎಲ್ಲ ಕಷ್ಟಗಳು ದೂರವಾಗುತ್ತಿದೆಯೋ ಎಂದು ನನ್ನ ಮನಸ್ಸಿನಲ್ಲಿ ಯೋಚಿಸಿದೆ. ಆದರೆ ಔಷಧಿಯ ಬಗ್ಗೆ ವೈದ್ಯರಿಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಆಶಿಗಳ ಆರೋಗ್ಯದಲ್ಲಿ ಕಂಡ ಆ ಅದ್ಭುತ ಸುಧಾರಣೆಯಿಂದ ನಾವೆಲ್ಲರೂ ಆಶ್ಚರ್ಯಚಕಿತರಾಗಿದ್ದೆವು. ವೈದ್ಯರು ಮಾತ್ರೆಗಳ ವಿಶ್ಲೇಷಣೆ ವರದಿಯೊಂದಿಗೆ ಬಂದಾಗ ನನ್ನ ಆಶ್ಚರ್ಯ ಮತ್ತಷ್ಟು ಹೆಚ್ಚಾಯಿತು. ಈ ಮಾತ್ರೆ ಯಾವುದೋ ಹಳೆಯ ಆಸ್ಪತ್ರೆಯಿಂದ ಬಂದದ್ದು ಮತ್ತು ಇದು ಮಿದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಒಂದು ಪ್ರಾಯೋಗಿಕ ಔಷಧಿಯಾಗಿದೆ ಎಂದು ವೈದ್ಯರು ತಿಳಿಸಿದರು. ಈ ಔಷಧಿಯನ್ನು ಮಿದುಳು ಆಘಾತಕ್ಕೊಳಗಾದವರ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಲಾಗುತ್ತದೆ. ಆದರೆ ಅಡ್ಡ ಪರಿಣಾಮಗಳ ಕಾರಣದಿಂದ ಇದನ್ನು ಪ್ರಯೋಗಶಾಲೆಯಲ್ಲಿ ಹೊರಹಾಕಲಾಗಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸುಳಿದಾಡುತ್ತಿತ್ತು. ಹಾಗಾದರೆ ಇದು ನನ್ನ ತಂಗಿಗೆ ಹೇಗೆ ಸಹಾಯ ಮಾಡಿತು ಎಂದು ನಾನು ಕೇಳಿದೆ. ವೈದ್ಯರು ಒಂದು ಕ್ಷಣ ಯೋಚಿಸಿ, ಬಹುಶಃ ಆಕೆಯ ಮಿದುಳಿನಲ್ಲಿನ ಯಾವುದೋ ಕೆಲವೊಂದು ತೊಂದರೆಗಳು ಈ ಔಷಧಿಯ ಪ್ರಭಾವಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಬಹುದು. ಇದು ಒಂದು ವೈದ್ಯಕೀಯ ಅದ್ಭುತ. ಆದರೆ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರೆಗೆ ನಾವು ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಎಂದರು. ಅವರು ಆಶಿಗಳನ್ನು ಪರೀಕ್ಷಿಸಿದರು. ಅವಳ ಆರೋಗ್ಯದಲ್ಲಿ ಕಂಡ ಆ ಸುಧಾರಣೆ ಮತ್ತು ಅವಳ ಬುದ್ಧಿ ಮತ್ತೆ ಸುಧಾರಿಸಿದ ಪರಿಣಾಮದಿಂದ ಇಡೀ ವೈದ್ಯರ ತಂಡವೇ ಆಶ್ಚರ್ಯಗೊಂಡಿತ್ತು. ನಾನು ಈ ವಿಷಯವನ್ನು ನನ್ನ ತಾಯಿಗೆ ತಿಳಿಸಿದೆ. ಅವರು ಆನಂದ ಮತ್ತು ಆಶ್ಚರ್ಯಕರದಿಂದ ಕಣ್ಣೀರಿಟ್ಟರು. ದೇವರ ಕೃಪೆ ಎಂದು ಅವರು ಹೇಳುತ್ತಾ ಆನಂದ ಬಾಷ್ಪಗಳನ್ನು ಸುರಿಸಿದರು. ನನ್ನ ಮಗಳಿಗೆ ದೇವರು ಎರಡನೇ ಜನ್ಮ ಕೊಟ್ಟಿದ್ದಾರೆ. ನಮ್ಮ ಕಷ್ಟದ ದಿನಗಳು ದೂರವಾಗುತ್ತಿದೆಯೇ ಎಂದು ನನ್ನ ಮನಸ್ಸಿನಲ್ಲಿ ಆಸೆ ಹುಟ್ಟಿತ್ತು. ಆದರೆ ಆ ಮಾತ್ರೆಗಳ ಅಪಾಯದ ಬಗ್ಗೆ ನನಗೆ ಭಯವಿತ್ತು. ವೈದ್ಯರು ನಾವು ಆ ಮಾತ್ರೆಗಳನ್ನು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಿದೆ. ನಾವು ಅದನ್ನು ಇನ್ನು ಮುಂದೆ ಆಶಿಗಳಿಗೆ ಕೊಡಲು ಸಾಧ್ಯವಿಲ್ಲ. ನಾವು ಪ್ರಯೋಗಶಾಲೆಯಲ್ಲಿ ಈ ವಿಷಯದ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಬೇಕು ಎಂದು ವೈದ್ಯರು ಹೇಳಿದರು. ಆಶಿಕೆ ಈ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು. ಅವಳು ಇನ್ನು ಮುಂದೆ ಸಾಮಾನ್ಯ ಹುಡುಗಿಯಂತೆ ಆಡುತ್ತಿದ್ದಳು ಮತ್ತು ಮಾತನಾಡುತ್ತಿದ್ದಳು. ನಾನು ಅವಳನ್ನು ನೋಡಿಕೊಂಡು ನನ್ನ ಹೃದಯದಲ್ಲಿ ಹೊಸ ಆಸೆಯ ಕಿರಣಗಳು ಮೂಡಿಕೊಂಡಿದ್ದವು. ಹಾಗೆ ಅವಳು ನಮ್ಮ ಕುಟುಂಬಕ್ಕೆ ಹೊಸ ಜೀವನ, ಹೊಸ ಆಸೆ, ಹೊಸ ಭರವಸೆಗಳನ್ನು ತಂದಿದ್ದಳು. ಆ ಔಷಧಿಯು ಕೇವಲ ಆಶಿಗಳ ಬದುಕನ್ನು ಮಾತ್ರ ಬದಲಾಯಿಸಲಿಲ್ಲ, ನಮ್ಮ ಇಡೀ ಕುಟುಂಬದ ಬದುಕನ್ನೇ ಅದು ಬದಲಾಯಿಸುತ್ತಿತ್ತು. ಆಶಿಕ ಗುಣಮುಖಳಾದ ವಿಷಯ ಕೇವಲ ನಮ್ಮ ಕುಟುಂಬದಲ್ಲಿ ಮಾತ್ರ ಉಳಿಯಲಿಲ್ಲ. ಆಸ್ಪತ್ರೆಯ ವೈದ್ಯರ ಆಕೆಯ ಕಥೆಯನ್ನು ಒಂದು ವೈದ್ಯಕೀಯ ಅದ್ಭುತವೆಂದು ಮಾಧ್ಯಮಗಳಲ್ಲಿ ಪ್ರಕಟಿಸಿದರು. ಇದರಿಂದ ನನ್ನ ಕುಟುಂಬ ಒಂದು ದೊಡ್ಡ ಸಾರ್ವಜನಿಕ ಗಮನ ಸೆಳೆಯಿತು. ನಮ್ಮ ಕುಟುಂಬದ ಕಥೆ ಎಲ್ಲರಿಗೂ ಆಸಕ್ತಿಯನ್ನು ತಂದಿತ್ತು. ನಮ್ಮ ಮನೆಯನ್ನು ಪತ್ರಕರ್ತರು, ಜನರ ಸಮೂಹ ಸುತ್ತುವರೆದಿತ್ತು. ಆ ಔಷಧಿಯ ರಹಸ್ಯ ಏನು? ನಿಮ್ಮ ಮಗಳಿಗೆ ಹೇಗೆ ಇದು ಸಾಧ್ಯವಾಯಿತು ಎಂದು ಜನರು ನನ್ನನ್ನು ಕೇಳುತ್ತಿದ್ದರು. ನಾನು ಆಕಸ್ಮಿಕ ವೈಭವಕ್ಕೆ ಹೆದರಿಕೊಂಡಿದ್ದೆ. ನನ್ನ ತಂಗಿಯನ್ನು ಜನರ ಕಣ್ಣುಗಳಿಂದ ದೂರ ಇಡಲು ನಾನು ಪ್ರಯತ್ನಿಸಿದೆನು. ಅವಳು ಇನ್ನೊಮ್ಮೆ ಕಷ್ಟ ಅನುಭವಿಸುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಆಶಿಕಾಳ ಆರೋಗ್ಯದಲ್ಲಿ ಕಂಡ ಆ ಸುಧಾರಣೆಯಿಂದ ವೈದ್ಯಕೀಯ ತಂಡದ ವೈದ್ಯರು ನನ್ನೊಂದಿಗೆ ಸಹಕರಿಸಿದರು. ಆ ಔಷಧಿಯ ರಹಸ್ಯವನ್ನು ಕಂಡುಹಿಡಿಯಲು ಸಹಾಯ ಮಾಡಬೇಕೆಂದು ಅವರು ನನ್ನನ್ನು ಕೇಳಿದರು. ಈ ಔಷಧಿ ಬಗ್ಗೆ ನಾವು ಮತ್ತಷ್ಟು ತಿಳಿದುಕೊಳ್ಳಬೇಕಿದೆ. ಇದು ಸಾವಿರಾರು ಮಂದಿಗೆ ಒಂದು ಹೊಸ ಜೀವನವನ್ನು ನೀಡಬಹುದು ಎಂದು ವೈದ್ಯರು ಹೇಳಿದರು. ಆಶಿಕ ಮಾತ್ರವಲ್ಲ, ಮಿದುಳಿನ ರೋಗದಿಂದ ಬಳಲುತ್ತಿರುವ ಇತರರಿಗೂ ಇದು ಪ್ರಯೋಜನಕಾರಿಯಾಗಬಹುದು. ನಾನು ಈ ವಿಷಯದ ಬಗ್ಗೆ ಚಿಂತಿಸಿದೆ. ನಾನು ಆಶಿಗಳನ್ನು ರಕ್ಷಿಸಬೇಕೆಂದು ಬಯಸುತ್ತಿದ್ದೆ. ಆದರೆ ನನ್ನ ಅಂತರಾತ್ಮ ನನ್ನನ್ನು ಇತರರಿಗೆ ಸಹಾಯ ಮಾಡಲು ಪ್ರೇರೇಪಿಸುತ್ತಿತ್ತು. ನನ್ನ ತಾಯಿ ಕೂಡ ನಾವು ನಮ್ಮ ಕಷ್ಟದ ದಿನಗಳನ್ನು ಮರೆಯಬಹುದು. ನಾವು ಅನುಭವಿಸಿದ ನೋವು, ಹಸಿವೆ ಇತರರಿಗೆ ಇದೆ. ಹಾಗಾಗಿ ನಾವು ಅವರಿಗೆ ಸಹಾಯ ಮಾಡಬೇಕಿದೆ ಎಂದರು. ಅವರ ಮಾತುಗಳು ನನ್ನ ಮನಸ್ಸಿಗೆ ಮುಟ್ಟಿದವು. ನಾನು ಆಶಿಗಳ ಕಥೆಯನ್ನು ಪ್ರಪಂಚಕ್ಕೆ ತಿಳಿಸಲು ನಿರ್ಧರಿಸಿದೆ. ಆದರೆ ಆಕೆಯನ್ನು ಸಾರ್ವಜನಿಕವಾಗಿ ತೋರಿಸದೆ ಆಕೆಯ ಗುರುತನ್ನು ಗುಪ್ತವಾಗಿ ಇಡಲು ನಾನು ನಿರ್ಧರಿಸಿದೆ. ನಾನು ಆಸ್ಪತ್ರೆಯ ತಂಡದೊಂದಿಗೆ ಸಹಕರಿಸಲು ಒಪ್ಪಿಕೊಂಡೆ. ಆ ಔಷಧಿಯ ಪರಿಣಾಮಗಳ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಲು ಸಹಾಯ ಮಾಡಿದೆ. ಈ ಕಥೆ ಪ್ರಪಂಚದಾದ್ಯಂತ ಹರಡಿತು. ಅದ್ಭುತ ಔಷಧಿಯ ರಹಸ್ಯವನ್ನು ಕಂಡುಹಿಡಿಯಲು ಅನೇಕ ವೈದ್ಯಕೀಯ ಸಂಸ್ಥೆಗಳು ಆಸಕ್ತಿ ಹೊಂದಿದವು. ಈ ವಿಷಯದಿಂದ ನಮ್ಮ ಕುಟುಂಬಕ್ಕೆ ಹೊಸ ಆಸೆಯ ಕಿರಣಗಳು ಮೂಡಿದ್ದವು. ನಾನು ಕೆಲಸ ಹುಡುಕಲು ಪ್ರಾರಂಭಿಸಿದೆ. ಈ ಕಥೆಯ ನನಗೆ ಕೆಲಸವನ್ನು ಹುಡುಕಲು ಸಹಾಯ ಮಾಡಿತು. ಆಶಿಗಳ ಕಥೆ ಪ್ರಪಂಚದಾದ್ಯಂತ ಹರಡಿದ ನಂತರ ಅನೇಕ ಜನರು ಸಹಾಯ ಮಾಡಲು ಮುಂದೆ ಬಂದರು. ಆಸ್ಪತ್ರೆಯಲ್ಲಿ ವೈದ್ಯರು ಈ ಔಷಧಿಯ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಿದರು.
ಅಡ್ಡ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದರು. ಔಷಧಿಯನ್ನು ಇನ್ನು ಮುಂದೆ ಮೊದಲಿನ ರೋಗದಿಂದ ಬಳಲುತ್ತಿರುವವರಿಗೆ ಕೊಡಲು ಆರಂಭಿಸಿಕೊಂಡಿದ್ದರು. ಸಾವಿರಾರು ಮಂದಿ ಈ ಔಷಧಿಯನ್ನು ಹೊಸ ಜೀವನವನ್ನು ಪಡೆದರು. ನಮ್ಮ ಕುಟುಂಬದ ಪರಿಸ್ಥಿತಿಯು ಈಗ ಉತ್ತಮವಾಗಿತ್ತು. ನಾನು ಒಂದು ಒಳ್ಳೆಯ ಕೆಲಸವನ್ನು ಪಡೆದಿದ್ದೆ. ನಮ್ಮ ತಾಯಿಯ ಅನಾರೋಗ್ಯವು ಸುಧಾರಿಸಿತ್ತು. ನನ್ನ ತಂಗಿ ಆಶಿಕಾ ಶಾಲೆಗೆ ಹೋಗಲು ಪ್ರಾರಂಭಿಸಿದಳು. ಅವಳ ಬುದ್ಧಿಮತ್ತೆ ಈಗ ಒಂದು ಸಾಮಾನ್ಯ ಹುಡುಗಿಯಂತೆ ಇತ್ತು. ಅವಳು ಇನ್ನು ಮುಂದೆ ಹಿಟ್ಟನ್ನು ಆಹಾರವೆಂದು ತಿನ್ನುತ್ತಿರಲಿಲ್ಲ. ಅವಳು ಆರೋಗ್ಯಕರವಾಗಿ ತಿನ್ನುತ್ತಿದ್ದಳು. ಅವಳು ಹೊಸ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಳು ಮತ್ತು ಅವಳ ಬದುಕು ಸುಂದರವಾಗಿತ್ತು. ನಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗಿತ್ತು. ಕಷ್ಟದ ದಿನಗಳು ದೂರವಾಗಿದ್ದವು. ಈಗ ನಮ್ಮ ಹಳೆಯ ಕಥೆಯನ್ನು ನಾವು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಮಗೆ ನಗು ಬರುತ್ತಿತ್ತು. ಒಂದು ಮಾತ್ರೆ ನಮ್ಮ ಇಡೀ ಕುಟುಂಬದ ಬದುಕನ್ನೇ ಬದಲಾಯಿಸಿತ್ತು. ನಾನು ಮತ್ತು ನನ್ನ ತಾಯಿ ಆಶಿಕಳನ್ನು ನೋಡಿಕೊಂಡು ನಕ್ಕಾಗ ನಮಗೆ ನಮ್ಮ ಕಷ್ಟದ ದಿನಗಳೇ ನೆನಪಿಗೆ ಬರುತ್ತಿರಲಿಲ್ಲ. ನಾನೇನು ಕಷ್ಟದಲ್ಲಿ ಇಲ್ಲ. ನಾನು ಸಮಾಜಕ್ಕೆ ಸಹಾಯ ಮಾಡಲು ಶಕ್ತನಾಗಿದ್ದೇನೆ. ನನ್ನ ತಾಯಿ ಮತ್ತು ತಂಗಿಯ ಭವಿಷ್ಯ ಈಗ ಸುರಕ್ಷಿತವಾಗಿತ್ತು. ಈ ಕಥೆ ಒಂದು ಆಶಯದ ಕನಸಾಗಿತ್ತು. ನಮ್ಮ ಕುಟುಂಬಕ್ಕೆ ಹೊಸ ಜೀವನ, ಹೊಸ ಭರವಸೆ, ಹೊಸ ದಾರಿಯನ್ನು ತೋರಿಸಿದೆ. ಕತೆ ಇದು. ನಾನು ಆ ಕಥೆಯನ್ನು ಯಾವತ್ತಿಗೂ ಮರೆಯುವುದಿಲ್ಲ. ಒಂದು ಸಣ್ಣ ಹಳೆಯ ಮಾತ್ರೆ ಇಡೀ ಕುಟುಂಬದ ಕಥೆಯನ್ನು ಬದಲಾಯಿಸಿತು. ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿರದ ಒಂದು ಒಳ್ಳೆಯ ವಿಷಯ ಅಡಗಿರಬಹುದು. ನಾನಿದೊಂದು ಉದಾಹರಣೆ ತಿಳಿದುಕೊಂಡಿದ್ದೆ. ಈ ಕತೆ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.